ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ತುಂಬ ಜನದ ಬಂದುಬಿಟ್ಟು ಶಾರ್ಟ್ಸ್ ಬಂದುಬಿಟ್ಟು ವೈರಲ್ಲೇ ಆಗ್ತಿರಲ್ಲ, ಅವ್ರಿಗೆ ಬಂದುಬಿಟ್ಟು ವ್ಯೂಸ್ ಬರ್ತಾನೆ ಇರಲ್ಲ. ಲೈಕ್ 500 ಇಲ್ಲ 1000 ಅಷ್ಟರಲ್ಲೇ ಬಂದುಬಿಟ್ಟು ಸ್ಟ್ರಕ್ ಆಗುತ್ತೆ, ಮುಂದಕ್ಕೆ ಬಂದುಬಿಟ್ಟು ವ್ಯೂಸ್ ಹೋಗ್ತಾನೆ ಇರಲ್ಲ. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಟ್ರಿಕ್ನ ಯೂಸ್ ಮಾಡಬೇಕು ಆ್ಯಂಡ್ ಯಾವ ಥರ ನೀವು ನಿಮ್ಮ ಶಾರ್ಟ್ಸ್ನ ಜಾಸ್ತಿ ವ್ಯೂಸ್ವರೆಗೂ ಹೋಗ್ಬೋದು. ಆ್ಯಂಡ್ ನಾನು ಇಲ್ಲೊಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಇವ್ರದ್ದು ಬಂದುಬಿಟ್ಟು ಅದೇ ಥರ ಸೇಮ್ ಪ್ರಾಬ್ಲಮ್ ಇದ್ದಿದ್ದು, ಸೇಮ್ 500 ಇಲ್ಲ 400 ಈ ಥರ ವ್ಯೂಸ್ ಬರ್ತಾಯಿತ್ತು. ಒಂದೇ ಸಲ ಗ್ರಾಫ್ ಮೇಲೋಗಿದೆ, ನೀವು ನೋಡ್ಬೋದು. ಅಲ್ಲಿ ಒಂದೇ ಸಲಕ್ಕೆ ಬಂದುಬಿಟ್ಟು ಜಾಸ್ತಿ ವ್ಯೂಸ್ ಬಂದಿದೆ. ಇವರು ಬಂದುಬಿಟ್ಟು ಇದೇ ಟ್ರಿಕ್ನ ಯೂಸ್ ಮಾಡಿಬಿಟ್ಟು ವ್ಯೂಸ್ನ ಜಾಸ್ತಿ ಮಾಡ್ಕೊಂಡಿರೋದು. ಓಕೆನಾ, ಸೊ ಇವತ್ತಿನ ವೀಡಿಯೋದಲ್ಲಿ ಸೇಮ್ ಅದೇ ಪ್ರಾಸೆಸ್ಸಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ನೀವು ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡಿ ಜಾಸ್ತಿ ವ್ಯೂಸ್ ಬರೋ ಥರ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಮಗೆ ಏನು ಮಾಡಬೇಕಂದ್ರೆ ನಮ್ಮ ಶಾರ್ಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡೋದಂತ ನಾನು ನಿಮಗೆ ಹೇಳ್ಕೊಟ್ಬಿಡ್ತೀನಿ ವಿತ್ ಆ ಟ್ರಿಕ್ಕು. ಓಕೆನಾ, ಸೊ ಫಸ್ಟು ನಮಗೆ ಶಾರ್ಟ್ ಅಪ್ಲೋಡ್ ಮಾಡೋದಕ್ಕೆ ನಮ್ಮದು ಯೂಟ್ಯೂಬ್ ಏನಿದೆ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್, ನಿಮಗೆ ಇಲ್ಲಿ ಮಧ್ಯದಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ 3 ಆಪ್ಷನ್ ಬಂದುಬಿಟ್ಟು ನೋಡೋದಕ್ಕೆ ಸಿಗುತ್ತೆ. ಒಂದು ಬಂದುಬಿಟ್ಟು ಪೋಸ್ಟ್, ಲೈವ್, ಶಾರ್ಟ್, ವೀಡಿಯೋ. ಸೊ ನಮಗೆ ಬಂದುಬಿಟ್ಟು ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು? ಶಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಸಿಂಪಲ್. ಇಲ್ಲಿ ಬಂದುಬಿಟ್ಟು ನಿಮಗೆ ಅದು ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಯಾವ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಆ ವೀಡಿಯೋನ. ಓಕೆನಾ, ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ನಾನಿಲ್ಲಿ ಫಾರ್ ಎಕ್ಸಾಂಪಲ್ಗೆ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಓಕೆನಾ, ಸೊ ನೀವು ಯಾವ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀರಾ ಆ ಶಾರ್ಟ್ಸ್ನ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ, ಸೊ ನಾನಿಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ತಗೊಳ್ತೀನಿ ಅಂದ್ಕೊಳ್ಳಿ. ಓಕೆನಾ, ಸಿಂಪಲ್ಲಿ ನಾನಿಲ್ಲಿ ಬ್ಯಾಕ್ ಮಾಡಿಬಿಟ್ಟು ಸಿಂಪಲಿ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ಡನ್ ಮೇಲೆ ಕ್ಲಿಕ್ ಮಾಡಿದ್ದು ಇದು ಪ್ರೊಸೆಸಿಂಗ್ ತಗೊಳಕ್ಕೆ ಬಿಡಿ ಒಂದು ಸ್ವಲ್ಪ. ಪ್ರೊಸೆಸಿಂಗ್ ಆದಮೇಲೆ ಸೊ ನಾವು ಅದನ್ನು ಅಪ್ಲೋಡ್ ಆಗೋಕ್ಕೆ ಬಿಟ್ಟು, ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಇಲ್ಲಿ ಸೌಂಡ್ ಆ್ಯಡ್ ಮಾಡಬೇಕು. ಸೊ ಸೌಂಡ್ ಬಂದುಬಿಟ್ಟು ಯಾವ ಥರ ಆ್ಯಡ್ ಮಾಡೋದಂತ ಹೇಳ್ಕೊಡ್ತೀನಿ ನಾನು ನಿಮಗೆ. ಓಕೆನಾ, ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟು ನಾವು ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ, ಮಾಡಿಬಿಟ್ಟು ನಾವು ನಿಮಗೆ ತೋರಿಸ್ತೀನಿ ಎಲ್ಲಿ ಸೌಂಡ್ ಆ್ಯಡ್ ಮಾಡಬೇಕಂತ. ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಆ್ಯಡ್ ಸೌಂಡ್ ಅಂತ. ಸೊ ಇದಕ್ಕಿಂತ ಮುಂಚೆ ಬಂದುಬಿಟ್ಟು ನಾವು ಏನು ಮಾಡಬೇಕು? ಸೌಂಡ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎ ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಸಬ್ಟೈಟಲ್ ಹಾಕೋದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದುಬಿಟ್ಟು ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಏನಕ್ಕೆ ಸಬ್ಟೈಟಲ್ ಹಾಕಬೇಕಂತ ಹೇಳ್ತೀನಿ. ಸಿಂಪಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲೇನಾದರೂ ಒಂದು ಹಾಕಿಬಿಡಿ. ಸೊ ನಾನೇನಾದರೂ ಒಂದು ಹಾಕ್ತೀನಿ, ಫಾದರ್ ಡಾಟರ್ ಅಂತ ಏನಾದರೂ ಹಾಕ್ತೀನಿ. ಓಕೆನಾ, ಸೊ ಈ ಥರ ಏನಾದರೂ ಒಂದು ಹಾಕಿಬಿಟ್ಟು ಈ ಥರ ಒಂದು ಏನಾದರೂ ಫನ್ನಿ ಎಮೋಜಿ ಏನಾದರೂ ಒಂದು ಕೊಡಿ. ಡನ್ ಮೇಲೆ ಕ್ಲಿಕ್ ಮಾಡಿ. ಇದು ಎಲ್ಲಾದರೂ ಒಂದು ಕಡೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಈ ಥರ ಇಲ್ಲ ಅಂದರೆ ಇಲ್ಲಿ ಮೇಲೆ ಈ ಥರ, ಇಲ್ಲ ಈ ಥರ ಇಲ್ಲೆಲ್ಲಾದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು. ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವೇನಾದರೂ ಫನ್ನಿ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ ಲೈಕ್ ನೀವು ಈ ಥರ ಬರಿಬೋದು. ಓಕೆನಾ, ಫನ್ನಿ ವಿಡಿಯೋ ಲೈಕ್ ವೆಯ್ಟ್ ಫಾರ್ ದಿ ಎಂಡು, ಟ್ವಿಸ್ಟು, ಇಲ್ಲ ಏನೇನಾದರೂ ನೀವು ಬರಿಬೋದು ನಿಮ್ಮ ವಿಡಿಯೋ ಅಕಾರ್ಡಿಂಗು. ಓಕೆನಾ, ನನ್ನ ವಿಡಿಯೋ ಅಕಾರ್ಡಿಂಗ್ ನಾನು ಏನೋ ಒಂದು ಬರೆದಿಟ್ಟಿದ್ದೀನಿ. ಓಕೆನಾ, ಸೊ ಅದಾದಮೇಲೆ ಗೈಸ್, ಈಗ ನಮಗೆ ಏನು ಮಾಡಬೇಕಂದ್ರೆ ಸಿಂಪಲ್ಲಿ ಈ ಆ್ಯಡ್ ಸೌಂಡ್ ಆಪ್ಷನ್ ಇದೆಯಲ್ಲ, ಸಿಂಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮಗೆ ಏನು ಮಾಡಬೇಕಂದ್ರೆ ಫಸ್ಟು ಟ್ರೆಂಡಿಂಗ್ ಸಾಂಗ್ನ ಯೂಸ್ ಮಾಡಬೇಕು. ಓಕೆನಾ, ಸೊ ಇದರಲ್ಲಿ ಯಾವುದೂ ನೀವು ಸೆಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಟ್ರೆಂಡಿಂಗ್ ಸಾಂಗ್ ಏನಿದೆ ಯಾವ ಥರ ಫೈಂಡ್ ಮಾಡೋದಂತ ಹೇಳ್ತೀನಿ. ಸಿಂಪಲಿ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಕ್ರೌಮ್ ಬ್ರೌಸರ್ ಇಲ್ಲ ಗೂಗಲ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಟೈಪ್ ಮಾಡಿ ಗ್ಲೋಬಲ್ ಚಾರ್ಟ್ ಅಂತ, ಗ್ಲೋಬಲ್ ಚಾರ್ಟ್. ಓಕೆನಾ, ಸೊ ಗ್ಲೋಬಲ್ ಚಾರ್ಟ್ ಅಂತ ಸರ್ಚ್ ಮಾಡಿದರೆ ನೋಡಿ ನಿಮ್ಗೆ ಇಲ್ಲಿ ಬಂದುಬಿಟ್ಟು ಶೋ ಆಗ್ತಿದೆ. ಏನು ಶೋ ಆಗ್ತಿದೆ? ಯೂಟ್ಯೂಬ್ ಮ್ಯೂಸಿಕ್ ಚಾರ್ಟ್ಸ್ ಅಂತ. ಸೊ ಸಿಂಪಲ್ಲಿ ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಸೊ ಫಸ್ಟ್ನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ದು ನಿಮಗೆ ಯೂಟ್ಯೂಬಲ್ಲಿ ಯಾವ್ಯಾವುದು ಟ್ರೆಂಡಿಂಗ್ ಮ್ಯೂಸಿಕ್ ಇದೆ ಬಂದುಬಿಟ್ಟು ಇಲ್ಲಿ ಶೋ ಆಗಿಬಿಡುತ್ತೆ. ಓಕೆನಾ, ಸೊ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಝೂಮ್ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ ಫಸ್ಟ್ನೇ ನಂಬರಲ್ಲಿ ಈ ಮ್ಯೂಸಿಕ್ನು ಯೂಸ್ ಮಾಡ್ಕೋಬೋದು, ಇದು ಯೂಸ್ ಮಾಡ್ಕೋಬೋದು, ಇದು ಯೂಸ್ ಮಾಡ್ಕೋಬೋದು. ಬಟ್ ಆಲ್ಮೋಸ್ಟ್ ನಿಮಗೆ ಯಾವುದು ಯೂಸ್ ಮಾಡಬೇಕಂದ್ರೆ ಆ್ಯರೋ ಮಾರ್ಕ್ ಮೇಲಿದೆಯಲ್ಲ ಇದನ್ನು ಗ್ರೀನಲ್ಲಿ, ಸೊ ಇದನ್ನು ಬಂದುಬಿಟ್ಟು ನಿಮಗೆ ಯೂಸ್ ಮಾಡಬೇಕು. ಇದು ಬಂದುಬಿಟ್ಟು ಟ್ರೆಂಡಿಂಗ್ ಸಾಂಗು. ಸೊ ಇಲ್ಲಿ ಗೋಲ್ಡನ್ ಅಂತ ಇದೆ. ಸೊ ನಾವು ಈ ಗೋಲ್ಡನ್ ಅಂತ ನಾವು ಯೂಟ್ಯೂಬಲ್ಲಿ ಸರ್ಚ್ ಮಾಡೋಣ. ಓಕೆನಾ, ಸೊ ನಾನಿಲ್ಲಿ ಯೂಟ್ಯೂಬಲ್ಲಿ ಇಲ್ಲಿ ಸರ್ಚಲ್ಲಿ
ಡೆನ್ ಅಂತ ಹಾಕ್ತೀನಿ. ಓಕೆನಾ, ಗೋಲ್ಡನ್ ಅಂತ ಹಾಕಿದರೆ ಫಸ್ಟಲ್ಲೇ ನಮಗೆ ಇಲ್ಲಿ ಸಿಕ್ಬಿಡುತ್ತೆ. ಸೊ ನೋಡಿ, ಯೆಲ್ಲೋ ಕಲರ್ದು ನಾವು ನೋಡಿದ್ವಲ್ಲ, ಟ್ರೆಂಡಿಂಗ್ದು ಬಂದುಬಿಟ್ಟು ಇದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ನಂಬರ್ 1 ಇಲ್ಲಿ ಬಂದುಬಿಟ್ಟು ಎಷ್ಟು ಜನ ಯೂಸ್ ಮಾಡಿದ್ದಾರೆ ಈ ಸಾಂಗ್ ನೀವು ನೋಡ್ಬೋದು. 86K ಶಾರ್ಟ್ಸು ಈ ಸಾಂಗಲ್ಲಿ ಬಂದುಬಿಟ್ಟು ಆಡ್ ಆಗಿದೆ. ತುಂಬ ಜನ ಏನು ಮಾಡ್ತೀರಾ, ಜಾಸ್ತಿ ಮಿಲಿಯನ್ಸಲ್ಲಿ 10 ಮಿಲಿಯನ್ 20 ಮಿಲಿಯನ್ನು ಇರೋ ಆಲ್ರೆಡಿ ಯೂಸ್ ಮಾಡಿರೋ ಸಾಂಗ್ನ ಯೂಸ್ ಮಾಡ್ತೀರಾ. ಬಟ್ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಟ್ರೆಂಡಿಂಗಲ್ಲಿ ಫಸ್ಟು ಗ್ಲೋಬಲ್ ಚಾಟಿಂದ ಟ್ರೆಂಡಿಂಗ್ ಮ್ಯೂಸಿಕ್ ಯಾವುದಿದೆ ಅದು ನೋಡಿ, ಆ್ಯಂಡ್ ಅದ್ರ ಜೊತೆಗೆ ಇದು ನೋಡಿ ಎಷ್ಟು ಶಾರ್ಟ್ಸ್ ಆಗಿದೆ ಆ ಸಾಂಗಲ್ಲಂತ. ಮಿಲಿಯನ್ಸ್ ಗಟ್ಟಲೆ ಇದ್ದರೆ ಅದ್ರ ಮೇಲೆ ವಿಡಿಯೋ ಆ ಸಾಂಗಲ್ಲಿ ವಿಡಿಯೋ ಹಾಕಬೇಡಿ. ಯಾಕಂದರೆ ಅದು ಕಮ್ಮಿ ಚಾನ್ಸಸ್ ಇರುತ್ತೆ ನಿಮ್ಮದು ವೈರಲ್ ಆಗೋದು. ಈ ಥರ ಕಮ್ಮಿ ಶಾರ್ಟ್ಸ್ ಏನಾದರೂ ಆಗಿದ್ದರೆ ನೀವು ಈಸಿಲಿ ಯೂಸ್ ಮಾಡ್ಕೋಬೋದು. ಇದು ಮುಂದಕ್ಕೆ ಹೋಗಿನೂ ವೈರಲ್ ಆಗೋ ಚಾನ್ಸಸ್ ನಿಮಗೆ ಇರುತ್ತೆ. ಓಕೆನಾ, ಸೊ ಸಿಂಪಲಿ ನಾವು ಗೋಲ್ಡನ್ ಮ್ಯೂಸಿಕ್ ಏನಿದೆ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಸೊ ವೆಯ್ಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಇನ್ನೊಂದು ಬಂದುಬಿಟ್ಟು ಮಾಡಬೇಕು. ಏನು ಮಾಡಬೇಕಂದ್ರೆ ಇಲ್ಲಿ ಕಸ್ಟಮೈಸ್ ಆಪ್ಷನ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಕಸ್ಟಮೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಯೋರ್ ಆಡಿಯೋ, ನೀವೇನಾದರೂ ವಾಯ್ಸ್ ಓವರ್ ಏನಾದರೂ ಮಾಡಿದರೆ ಅದು ಫುಲ್ ಕಮ್ಮಿ ಆಗಿರುತ್ತೆ ನೀವು ಸಾಂಗ್ ಆ್ಯಡ್ ಮಾಡಿದಾಗ. ಈಗ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಆಡಿಯೋ ಏನಿದೆ ಇಲ್ಲ ನಿಮ್ಮ ವಾಯ್ಸ್ ಅಂದ್ಕೊಳ್ಳಿ, ಇದನ್ನು ಫುಲ್ ಮಾಡ್ಕೋಬೇಕು. ಫುಲ್ ಮಾಡ್ಕೊಂಡಾದಮೇಲೆ ಇದ್ರದ್ದು ಸೌಂಡು ನೀವೇನು ಮಾಡಿ ಇಲ್ಲಿ ಅಟ್ಲೀಸ್ಟ್ ಒಂದು 10% ಇಟ್ಟರೆ ಸಾಕು. ಓಕೆನಾ, ಒಂದು 10% ಈ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರೋ ಥರ ಇಟ್ಕೊಂಡ್ರೆ ಸಾಕು. ಓಕೆನಾ, ಈಸಿಲಿ ನಿಮ್ಮದು ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಆಡಿಯೋ ಏನಿದೆ, ನಿಮ್ಮ ಆಡಿಯೋ ಏನಾದರೂ ಕೊಟ್ಟಿದ್ರೆ ಲೈಕ್ ನೀವು ವಾಯ್ಸ್ ಓವರ್ ಏನಾದರೂ ಮಾಡಿದರೆ ಇದನ್ನು ಫುಲ್ 100% ಮಾಡಬೇಕು. ಆ್ಯಂಡ್ ಸಾಂಗ್ದು ಬಂದುಬಿಟ್ಟು 10-15. ಓಕೆನಾ, ನೀವು ಕೇಳಿಸ್ಕೊಳ್ಳಿ ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಯಾವ ಥರ ಬೇಕು ಆ ಥರ. ಓಕೆನಾ, ಅದಾದಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಸಿಂಪಲಿ ನಾವೇನು ಮಾಡೋಣ, ಈಗ ಇಲ್ಲಿಂದ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟು ಬಂದುಬಿಟ್ಟು ಮಾಡಬೇಕಾಗಿರೋ ಕೆಲಸ ನಮಗೆ ಏನಂದರೆ, ಇಲ್ಲಿ ನೋಡಿ ನಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆ ಪೆನ್ಸಿಲ್ ಐಕಾನು. ಓಕೆನಾ, ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಥಂಬ್ನೇಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂದ್ರಲ್ಲಿ ಬರೀ ಒಂದೇ ಥರ ತೋರಿಸ್ತಿದೆ, ಯಾಕಂದರೆ ನಾನು ಫೋಟೋ ಯೂಸ್ ಮಾಡಿರೋದು ಅದು ವೀಡಿಯೋ ಟೈಪಲ್ಲಿ ಆಗಿದೆ. ಬಟ್ ನಿಮ್ಮದು ವೀಡಿಯೋ ಏನಾದರೂ ಇದ್ದರೆ ಇಲ್ಲಿ ಯಾವ ಪಾರ್ಟ್ ಚೆನ್ನಾಗಿದೆ ಆ ಪಾರ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಪೋಸ್ಟರ್ಗೆ. ಓಕೆನಾ, ಥಂಬ್ನೇಲ್ ಅಂತಲೇ ನಾವು ಹೇಳ್ಬೋದು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ಮೇಯ್ನಾಗಿ ಬರುತ್ತೆ ನಮ್ಮದು ಏನು ಅಂದ್ಕೊಳ್ಳಿ, ಈಗ ಒಂದು ಥಂಬ್ನೇಲ್ ಅಲ್ಲ, ಟೈಟಲ್ಲು. ಸೊ ಕ್ಯಾಪ್ಷನ್ನು ಟೈಟಲ್ ಇದು ಹಾಕೋದು ತುಂಬ ಇಂಪಾರ್ಟೆಂಟು. ಓಕೆನಾ, ನಿಮ್ಮದು ಬಂದುಬಿಟ್ಟು ವೀಡಿಯೋ ಆಡಿಯನ್ಸ್ ನೋಡಬೇಕಂದ್ರೆ ಫಸ್ಟು ನಿಮ್ಮದು ಈ ಪೋಸ್ಟರ್ನ ನೋಡ್ತಾರೆ. ಅದಾದಮೇಲೆ ನಿಮ್ಮದು ಏನು ಟೈಟಲ್ ಹಾಕಿದ್ದೀರಾ, ಏನು ಕ್ಯಾಪ್ಷನ್ ಹಾಕಿದ್ದೀರಾ ಇದನ್ನು ನೋಡ್ತಾರೆ ಆಡಿಯನ್ಸ್ಗಳು. ನಿಮ್ಮ ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ, ನೀವು ಇದೇ ಹಾಕಿಲ್ಲ ಅಂದರೆ ಆಡಿಯನ್ಸ್ ಬಂದುಬಿಟ್ಟು ಸ್ಕಿಪ್ ಮಾಡಿಬಿಡ್ತಾರೆ. ಸೊ ನಿಮಗೆ ಟೈಟಲ್ ಹಾಕೋಕ್ಕೆ ಒಂದು ಐಡಿಯಾ ಕೊಡ್ತೀನಿ ನೋಡಿ. ಸಿಂಪಲಿ ನೀವು ಟೈಟಲ್ ಹಾಕಬೇಕಂದ್ರೆ ಬ್ಯಾಕ್ ಬಂದುಬಿಟ್ಟು ನಾವು ChatGPT ಓಪನ್ ಮಾಡ್ಕೊಳ್ಳೋಣ. ChatGPT ಓಪನ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಪ್ಲೀಸ್ ಯಾವ ಥರ ಫಾದರ್ ಆ್ಯಂಡ್ ಡಾಟರ್ ವಿಡಿಯೋ ಏನಿದೆ ಅದು ಆ್ಯಡ್ ಆಗಿದೆ. ಸೊ ನಾನಿಲ್ಲಿ ಆ್ಯಡ್ ಮಾಡ್ತೀನಿ ಫಾದರ್ ಡಾಟರ್ ಫನ್ನಿ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ and tags. Please give me viral tag. ಓಕೆನಾ, ಸೊ ಸಿಂಪಲಿ ನಾನು ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ದು ಇಲ್ಲಿ ನೋಡಿ ನಮಗೆ ಇಲ್ಲಿ ಫನ್ನಿ ಟೈಟಲ್ ಏನಿದೆ ಅದು ಬಂದಿದೆ, ಡಿಸ್ಕ್ರಿಪ್ಷನ್ ಬಂದಿದೆ, ಟ್ಯಾಗ್ಸ್ ಬಂದಿದೆ, ಹ್ಯಾಶ್ ಟ್ಯಾಗ್ಸು ಬಂದುಬಿಟ್ಟೆ ಜೊತೆಲಿ. ಓಕೆನಾ, ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಡ್ಯಾಡ್ ವಾಸ್ ಡಾಟರ್ ಹೂಸ್ ರಿಯಲ್ ಬೂಸ್ಟ್ ಅಟ್ ಹೋಮ್ ಅಂತ ಏನೋ ಇದೆ. ಸೊ ನೀವು ನೋಡ್ಬೋದು ಇದು ಬಂದುಬಿಟ್ಟು ನಮಗೆ ಟೈಟಲ್ ಏನಿದೆ ಕೊಟ್ಟಿದ್ದಾರೆ, ಅದಾದಮೇಲೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ಟ್ಯಾಗ್ಸ್ನು ನಮಗೆ ಕೊಟ್ಟಿದ್ದಾರೆ. ಓಕೆನಾ, ಸೊ ಇಲ್ಲಿ ಕೆಲವೊಂದು ಟ್ಯಾಗ್ಸ್ಗಳು ಕೊಟ್ಟಿದ್ದಾರೆ. ಈ ಟ್ಯಾಗ್ಸ್ನ ನೀವು ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಬೋದು. ಯಾವ ಥರ ಅಂತ ಹೇಳ್ತೀನಿ. ಫಸ್ಟು ಬಂದುಬಿಟ್ಟು ನಾವು ಟೈಟಲ್ ಏನಿದೆ ಇಲ್ಲಿಂದ ನಾವು ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಟೈಟಲ್ ಏನಿದೆ ಇದನ್ನು ಕಾಪಿ ಮಾಡ್ಕೊಳ್ಳೋಣ. ಓಕೆನಾ, ಸೊ ನಾನು ಇಲ್ಲಿಂದ ಟೈಟಲ್ನ ಕಾಪಿ ಮಾಡ್ಕೊಳ್ತೀನಿ. ಟೈಟಲ್ನ ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾವಿಲ್ಲಿ ನಮ್ಮದು ಏನು ಇಲ್ಲಿ ಡೀಟೇಲ್ಸ್ ಇದೆ ಇಲ್ಲಿ ನಾವು ಆ್ಯಡ್ ಮಾಡೋಣ. ಓಕೆನಾ, ಇದನ್ನು ನಮ್ಮದು ಟೈಟಲಲ್ಲಿ ಆ್ಯಡ್ ಮಾಡಲ್ಲ. ಟೈಟಲಲ್ಲಿ ಆ್ಯಡ್ ಆದಮೇಲೆ
ಓಕೆನಾ. ಸಿಂಪಲ್ಲಿ ನಾವೇನು ಮಾಡೋಣ, ಈಗ ಇದನ್ನು ಅಪ್ಲೋಡ್ ಮಾಡಿಬಿಡೋಣ. ಓಕೆನಾ. ಸೊ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನಾನೊಂದು ಕೆಲವೊಂದು ಸೆಟ್ಟಿಂಗ್ಸ್ ಇದೆ, ಇದನ್ನು ನಾನು ನಿಮಗೆ ಹೇಳಿಬಿಡ್ತೀನಿ. ಇಲ್ಲಿ ವಿಸಿಬಿಲಿಟಿಯಲ್ಲಿ ನಿಮಗೆ ಬಂದುಬಿಟ್ಟು ಅನ್ಲಿಸ್ಟೆಡಲ್ಲೇ ಇಡಬೇಕು ಯಾವಾಗಲೂ. ಓಕೆನಾ. ಇದು ಅನ್ಲಿಸ್ಟೆಡಲ್ಲೇ ಇಡಿ, ಸ್ಟಾರ್ಟಿಂಗಲ್ಲೇ ಪಬ್ಲಿಕ್ ಮಾಡಬೇಡಿ. ಯಾವಾಗ ಪಬ್ಲಿಕ್ ಮಾಡಬೇಕಂತ ಹೇಳ್ತೀನಿ. ಅನ್ಲಿಸ್ಟೆಡಲ್ಲಿ ಇಟ್ಟಾದಮೇಲೆ ಕೆಳಗಡೆ ಬಂದುಬಿಟ್ಟು ನೀವು ನೋಡ್ಬೋದು ಆಡಿಯನ್ಸ್ ಸೆಟ್ಟಿಂಗಲ್ಲಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಏನಿದೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಸಿಂಪಲಿ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಇಲ್ಲಿ ಬಂದುಬಿಟ್ಟು ರಿಲೇಟೆಡ್ ವೀಡಿಯೋ, ನೀವು ಯಾವುದಾದ್ರೂ ನಿಮ್ಮದು ಲಾಂಗ್ ವೀಡಿಯೋ ಇದ್ದರೆ ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಪ್ರಾಡಕ್ಟ್ಸ್ಗಳು ಮಾನಿಟೈಸೇಷನ್ ಆಗಿದ್ರೆ ಟ್ಯಾಗ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಆಲ್ಟ್ರೇಡ್ ಕಂಟೆಂಟಲ್ಲಿ ಎಸ್ ಆರ್ ನೋ ಕೊಡಿ. ನಿಮ್ಮದು AI ವಿಡಿಯೋ ಇದ್ದರೆ ಎಸ್ ಕೊಡಿ, ಇಲ್ಲ ನಾರ್ಮಲ್ ವಿಡಿಯೋ ಇದ್ದರೆ ನೋ ಕೊಡಿ. ಓಕೆನಾ. ಸೊ ಇದೆಲ್ಲ ಆದಮೇಲೆ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿಂದ ಡೈರೆಕ್ಟಾಗಿ ಶಾರ್ಟ್ಸ್ ಏನಿದೆ ಅಪ್ಲೋಡ್ ಮಾಡ್ಕೊಳ್ಳೋಣ. ಓಕೆನಾ. ಅಪ್ಲೋಡ್ ಮಾಡಾದಮೇಲೆ ಗೈಸ್ ಈಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಈಗ ಮತ್ತೆ ನಾನು ನಿಮಗೆ ಯೂಟ್ಯೂಬೇ ಓಪನ್ ಮಾಡಿ ತೋರಿಸ್ತೀನಿ. ಸೊ ನಮ್ಮ ಶಾರ್ಟ್ಸ್ ಏನಿದೆ ಅದು ಅಪ್ಲೋಡ್ ಆಗಕ್ಕೆ ಬಿಡೋಣ, ಅದು ಅದರ ಪಾಡಿಗೆ ಅಪ್ಲೋಡ್ ಆಗಲಿ. ಅದಾದಮೇಲೆ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಈ ನಾನು ಹೇಳಿದ್ನಲ್ಲ ಟ್ರಿಕ್ ಆ್ಯಡ್ ಮಾಡಬೇಕು ನಮಗಂತ ಒಂದು. ಸೊ ಆ ಟ್ರಿಕ್ನ ನೋಡಿ, ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿರ್ಬೇಕು ಯೂಟ್ಯೂಬಲ್ಲಿ. ಏನು ಆಪ್ಷನ್ನು? ಎಕ್ಸ್ಪ್ಲೋರ್ ಆಪ್ಷನ್ನು ಇದು. ಓಕೆನಾ. ಸೊ ಸಿಂಪಲ್ಲಿ ನಿಮಗೆ ಈ ಎಕ್ಸ್ಪ್ಲೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಎಕ್ಸ್ಪ್ಲೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಗೈಸ್ ನಿಮಗೆ ಇಲ್ಲೊಂದು ಆಪ್ಷನ್ ಸಿಕ್ಬಿಡುತ್ತೆ. ಏನು ಆಪ್ಷನ್? ಟ್ರೆಂಡಿಂಗ್ ಆಪ್ಷನ್. ಸೊ ಸಿಂಪಲಿ ಟ್ರೆಂಡಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಟ್ರೆಂಡಿಂಗಲ್ಲಿ ನೀವು ನೋಡ್ಬೋದು ಫಸ್ಟ್ನೇದ್ರಲ್ಲಿ ಲಾಂಗ್ ವಿಡಿಯೋ ಅಲ್ಲಿ ಇದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ಇದು ಓಡ್ತಾ ಇದೆ. ಆ್ಯಂಡ್ ಇನ್ನೂ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಶಾರ್ಟ್ಸಲ್ಲಿ ಬಂದುಬಿಟ್ಟು ಫಸ್ಟ್ನೇ ಪ್ಲೇಸಲ್ಲಿ ಇದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ, ಸೆಕೆಂಡ್ ಇದು ಓಕೆನಾ, ಥರ್ಡಲ್ಲಿ ಇದು ಓಡ್ತಾ ಇದೆ, ಫೋರ್ತಲ್ಲಿ ಇದು ಓಡ್ತಾ ಇದೆ, ನೀವು ನೋಡ್ಬೋದು. ಓಕೆನಾ. ಇಲ್ಲಿ ಟ್ರೆಂಡಿಂಗ್ ವಿಡಿಯೋ ಏನಿದೆ ಅದನ್ನು ನಾವು ಇಲ್ಲಿ ಓಪನ್ ಮಾಡ್ಕೋಬೇಕು. ಓಕೆನಾ. ಸೊ ಸಿಂಪಲಿ ನಾನು ಇದನ್ನೇ ಓಪನ್ ಮಾಡ್ಕೊಳ್ತೀನಿ ಅಂದ್ಕೊಳ್ಳಿ. ಓಪನ್ ಮಾಡ್ಕೊಂಡು ಇದನ್ನೇನಿದೆ ಫ್ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಇವ್ರದ್ದು ಬಂದುಬಿಟ್ಟು ನಾವು ವಿಡಿಯೋ ಏನಿದೆ ಈ ಥರ ಓಪನ್ ಮಾಡಿದರೆ ನೋಡಿ ಈ ಥರ ಬಂದುಬಿಟ್ಟು ಕಾಣುತ್ತೆ. ಬಟ್ ಇವರು ಯಾವುದೇ ಹ್ಯಾಶ್ಟ್ಯಾಗ್ಸ್ಗಳು ಯೂಸ್ ಮಾಡಿಲ್ಲ. ಯಾರು ಹ್ಯಾಶ್ಟ್ಯಾಗ್ಸ್ ಯೂಸ್ ಮಾಡಿದ್ದಾರೆ ಅವ್ರು ನೋಡೋಣ. ಓಕೆನಾ. ಸೊ ಟ್ರೆಂಡಿಂಗಲ್ಲಿ ಓಡ್ತಾ ಇದೆಯಲ್ಲ, ಇವ್ರು ಬಂದುಬಿಟ್ಟು ಹ್ಯಾಶ್ಟ್ಯಾಗ್ನ ಏನಿದೆ ಯೂಸ್ ಮಾಡಿದ್ದಾರೆ. ಓಕೆನಾ. ಸೊ ನಾನು ತೋರಿಸ್ತೀನಿ ಒಂದು ಸಲ. ಇದು ರಿಲೇಟೆಡ್ ವಿಡಿಯೋ ಕೆಳಗಡೆ ಹಾಕಿದ್ದಾರಲ್ಲ ಅದು. ಓಕೆನಾ. ಸೊ ನಾನಿಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಗಾಯ್ಸ್ ನೀವು ನೋಡ್ಬೋದು, ನೋಡಿ ನಾವು ಇವ್ರದ್ದು ಟೈಟಲ್ ಆಗಲಿ ಡಿಸ್ಕ್ರಿಪ್ಷನ್ ಆಗಲಿ ನಾವು ಕಾಪಿ ಮಾಡೋ ಹಾಗಿಲ್ಲ, ನಾವು ಕಾಪಿ ಮಾಡ್ತಾನೂ ಇಲ್ಲ. ಓಕೆನಾ. ಸೊ ಸಿಂಪಲ್ಲಿ ನಾವು ಬಂದುಬಿಟ್ಟು ಇವ್ರದ್ದು ಏನಿದೆ ಓಕೆನಾ ಫ್ಯೂಸ್ ಮಾಡ್ಕೊತೀನಿ ವಿಡಿಯೋ. ಇವ್ರದ್ದು ಏನು ಯೂಸ್ ಮಾಡಿದ್ದಾರೆ ಶಾರ್ಟ್ಸು, ಲೈಕ್ ಹ್ಯಾಶ್ಟ್ಯಾಗ್ ಶಾರ್ಟ್ಸು, YT ಶಾರ್ಟ್ಸ್ ಅಂತ. ಸೊ ಇದನ್ನು ಮಾತ್ರ ನಾವು ಯೂಸ್ ಮಾಡ್ಕೋಬೇಕು ನಮ್ಮ ವೀಡಿಯೋದಲ್ಲಿ. ಓಕೆನಾ. ಸೊ ಇದು 2 ಹ್ಯಾಶ್ಟ್ಯಾಗ್ಸ್ ಏನಿದೆ ಇದನ್ನು ನೋಡ್ಕೊಳ್ಳಿ. ಇದಾದಮೇಲೆ ನಾನು ಇನ್ನೂ ಒಂದೆರಡು ಹ್ಯಾಶ್ಟ್ಯಾಗ್ ಎಕ್ಸ್ಟ್ರಾ ನಿಮಗೆ ಆ್ಯಡ್ ಮಾಡೋದು ಹೇಳ್ತೀನಿ. ಓಕೆನಾ. ಸೊ ಸಿಂಪಲಿ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಗೈಸ್ ಈಗ ನಮ್ಮದು YT ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವೇನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ವಿ ಓಕೆನಾ ಅದನ್ನು ಓಪನ್ ಆಗಕ್ಕೆ ಬಿಡಿ. ಸೊ ಸಿಂಪಲ್ಲಿ ನಂದು ಲೋಡಿಂಗ್ ಆಗ್ತಿದೆ, ವೆಯ್ಟ್ ಮಾಡೋಣ. ಓಕೆನಾ. ಸೊ ಇಲ್ಲಿ ಓಪನ್ ಆಗಲಿ. ಸೊ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಈಗ ನಾವು ಶಾರ್ಟ್ಸ್ ಏನು ಅಪ್ಲೋಡ್ ಮಾಡಿದ್ವಿ ಇಲ್ಲಿ ನೋಡಿ ನಮ್ಮದು ಅಪ್ಲೋಡ್ ಆಗಿ ಬಂದಿದೆ. ಓಕೆನಾ. ಸೊ ಇದು ಅನ್ಲಿಸ್ಟೆಡಲ್ಲಿ ಅಪ್ಲೋಡ್ ಆಗಿದೆ. ಸೊ ಸಿಂಪಲಿ ನಾವೇನು ಮಾಡಬೇಕು, ಇದನ್ನು ಇಲ್ಲಿಂದ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಆದಮೇಲೆ ಗೈಸ್ ನಿಮ್ಗೆ ಇಲ್ಲಿ ಆ್ಯಡ್ ಮಾಡಬೇಕು. ಏನು ಆ್ಯಡ್ ಮಾಡಬೇಕು? ಸಿಂಪಲಿ ಟೈಟಲಲ್ಲಿ ಹ್ಯಾಶ್ಟ್ಯಾಗ್ ಶಾರ್ಟ್. ಓಕೆನಾ. ಶಾರ್ಟ್ ವೈರಲ್ ಫಸ್ಟ್ ಇದೊಂದು ಆ್ಯಡ್ ಮಾಡಿ. ಅದಾದಮೇಲೆ ಹ್ಯಾಶ್ಟ್ಯಾಗ್ ಶಾರ್ಟ್ ವಿಡಿಯೋ. ಓಕೆನಾ. ಶಾರ್ಟ್ ವಿಡಿಯೋ ಏನಿದೆ ಅದು. ಓಕೆನಾ. ಅದಾದಮೇಲೆ ಇನ್ನೊಂದು ಹ್ಯಾಶ್ಟ್ಯಾಗು ಶಾರ್ಟ್ ಫೀಡ್. ಓಕೆನಾ. ಶಾರ್ಟ್ ಫೀಡ್ ನಾವು ಆ್ಯಡ್ ಮಾಡಿಲ್ಲ. ಸೊ ಶಾರ್ಟ್ ಫೀಡ್ ಏನಿದೆ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಶಾರ್ಟ್ ಫೀಡ್. ಓಕೆನಾ. ಶಾರ್ಟ್ ಫೀಡ್ ಈ 1 2 3. ಸೊ ಇನ್ನೊಂದು ಹ್ಯಾಶ್ಟ್ಯಾಗ್ ನಮಗೆ ಹಾಕಬೇಕು, 4 ಶಾರ್ಟ್ಸ್ ಅಂತ ಮಾತ್ರ ಹಾಕಿ. ಓಕೆನಾ. ಸೊ ಇದು ಡಿಸ್ಕ್ರಿಪ್ಷನ್ ಎಲ್ಲ ಟೈಟಲಲ್ಲಿ ಆ್ಯಡ್ ಮಾಡಾದಮೇಲೆ ಇಷ್ಟು ಹ್ಯಾಶ್ಟ್ಯಾಗ್ಸ್ ಆ್ಯಡ್ ಮಾಡಾದಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡಾದಮೇಲೆ ಈ ಹ್ಯಾಶ್ಟ್ಯಾಗ್ಸ್ ಏನಿದೆ ಇಲ್ಲಿ ಹಾಕಿ. ಓಕೆನಾ. ಹ್ಯಾಶ್ಟ್ಯಾಗು ಶಾರ್ಟ್ ವೀಡಿಯೋ. ಓಕೆನಾ. ಶಾರ್ಟ್ ವೀಡಿಯೋ. ಓಕೆನಾ. ಅದಾದಮೇಲೆ ಮತ್ತೆ ಕೆಳಗಡೆ ಬಂದುಬಿಟ್ಟು ಆ್ಯಡ್ ಮಾಡಿ. ಓಕೆನಾ. ಸೊ ಅಲ್ಲೇ ಆ್ಯಡ್ ಮಾಡಬೇಡಿ, ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಕೆಳಗಡೆ ಆ್ಯಡ್ ಮಾಡಿ. ಹ್ಯಾಶ್ಟ್ಯಾಗ್ ಶಾರ್ಟ್ ಫೀಡು. ಓಕೆನಾ. ಶಾರ್ಟ್ ವೈರಲ್ ಹಾಕಿ, ಕೆಳಗಡೆ ಶಾರ್ಟ್ ಫೀಡ್ ಹಾಕೋಣ. ಓಕೆನಾ. ಶಾರ್ಟ್ ಫೀಡ್.
ಓಕೆನಾ. ಅದಾದಮೇಲೆ ಲಾಸ್ಟಲ್ಲಿ ಶಾರ್ಟ್ಸ್ ಓಕೆನಾ. ಶಾರ್ಟ್ಸ್, ವೈರಲ್, ಶಾರ್ಟ್ ಫೀಡ್, ಶಾರ್ಟ್ ವಿಡಿಯೋ, ಆಮೇಲೆ ಶಾರ್ಟ್ಸ್ ಓಕೆನಾ. ಸೊ ಇಷ್ಟು ಹ್ಯಾಶ್ಟ್ಯಾಗ್ ಆ್ಯಡ್ ಮಾಡಾದಮೇಲೆ ಕೆಳಗಡೆ ಲಾಸ್ಟಲ್ಲಿ ನಿಮ್ಮ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ ಓಕೆನಾ. ಇದಿಷ್ಟು ಆದಮೇಲೆ ಸೊ ಇಲ್ಲಿ ಬಂದುಬಿಟ್ಟು ನಮಗೆ ಏನು ಮಾಡಬೇಕಂದ್ರೆ ಇಲ್ಲಿ ಫಸ್ಟಲ್ಲಿ ನಾವು ಒಂದು ಸ್ವಲ್ಪ ಸ್ಪೇಸ್ ಕೊಡೋಣ, ಇಲ್ಲಿ ಸ್ಪೇಸ್ ಕೊಡೋಣ ಓಕೆನಾ. ಸೊ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಪೇಸ್ ಕೊಡ್ಬೋಣ, ಇದನ್ನು ಕೆಳಗೆ ಕಳಿಸ್ಬಿಡೋಣ. ಈ ಥರ ಕೆಳಗೆ ಕಳಿಸಾದ್ಮೇಲೆ ಗೈಸ್ ಇಲ್ಲಿ ಫಸ್ಟು ನಾವು ಏನು ಮಾಡಬೇಕು, ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ನಮ್ಮದು ಟೈಟಲ್ ಏನಿದೆ ಅದನ್ನು ನಾವು ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡೋಣ ಓಕೆನಾ. ಇಲ್ಲಿವರೆಗೂ ನಮ್ಮದು ಟೈಟಲ್ ಇದೆ ಓಕೆನಾ. ಸೊ ನಾನೇನು ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಅದನ್ನು ಕಾಪಿ ಮಾಡ್ತೀನಿ. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ನಾವು ChatGPTಯಲ್ಲಿ ಜನ್ರೇಟ್ ಮಾಡಿಸಿದ್ವಲ್ಲ ಡಿಸ್ಕ್ರಿಪ್ಷನು, ನಾವು ಇದನ್ನು ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳೋಣ ಓಕೆನಾ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಸ್ಟ್ ಮಾಡ್ತೀನಿ. ಸೊ ನಾನಿಲ್ಲಿ ಕಾಪಿ ಮಾಡ್ಕೊತೀನಿ ಡಿಸ್ಕ್ರಿಪ್ಷನ್ನು ಓಕೆನಾ. ಡಿಸ್ಕ್ರಿಪ್ಷನ್ ಕಾಪಿ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಬಿಟ್ಟು ಟ್ಯಾಗ್ಸ್ ಏನಿದೆ ಓಕೆನಾ. ಸೊ ಟ್ಯಾಗ್ಸ್ನ ಬಂದುಬಿಟ್ಟು ಕಾಪಿ ಮಾಡಿಕೊಂಡು ಅದನ್ನು ಯಾವ ಥರ ಅಡ್ಜಸ್ಟ್ ಮಾಡೋದು ಅದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಸೊ ಸಿಂಪಲ್ಲಿ ನಾವೆಲ್ಲನೂ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡ್ಕೊಂಡಾದಮೇಲೆ ಇದನ್ನು ನಾನು ಇಲ್ಲಿ ಈ ಟ್ಯಾಗ್ಸ್ಗಳೇನಿದ್ದಾವೆ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇದು ಒಂದೇ ಲೈನಲ್ಲಿ ಬಂದಿದೆ. ಸೊ ಸಿಂಪಲ್ಲಿ ನಾವೇನು ಮಾಡಬೇಕು, ಇದನ್ನು ಒಂದೇ ಲೈನಲ್ಲಿ ತಗೊಬರಬೇಕು, ಒಂದೊಂದು ಲೈನಲ್ಲಿ ಓಕೆನಾ. ಸೊ ನೋಡಿ ಈ ಥರ ಓಕೆನಾ. ಸೊ ನೋಡಿ ಈ ಥರ ಮಧ್ಯದಲ್ಲಿ ಏನು ಕಾಮ ಇದೆ ಅದನ್ನು ಮಾತ್ರ ನಾವು ರಿಮೂವ್ ಮಾಡಿಬಿಟ್ಟು ಈ ಥರ ಒಂದೊಂದು ಲೈನಲ್ಲಿ ಅಡ್ಜಸ್ಟ್ ಮಾಡಬೇಕು ಓಕೆನಾ. ಸೊ ಗೊತ್ತಾಯ್ತಲ್ಲ ಯಾವ ಥರ ಆ್ಯಡ್ ಮಾಡೋದಂತ. ಸೊ ಈ ಥರ ಬಂದುಬಿಟ್ಟು ನಿಮಗೆ ಆ್ಯಡ್ ಮಾಡಬೇಕು. ಸೊ ಸಿಂಪಲ್ಲಿ ಲಾಸ್ಟ್ನೇದೊಂದಿದೆ ಇದನ್ನು ಆ್ಯಡ್ ಮಾಡಿದ್ದೀನಿ. ಈ ಥರ ನಮ್ಮದು ಟ್ಯಾಗ್ಸ್ ಆ್ಯಡ್ ಮಾಡಬೇಕು ಓಕೆನಾ. ಅದಾದಮೇಲೆ ಈ ಮೇಲೆ ಟೈಟಲ್ ಇದೆಯಲ್ಲ ಇದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಇದರಲ್ಲಿ ಓಕೆನಾ. ಇದು ಆ್ಯಡ್ ಮಾಡಾದಮೇಲೆ ನೋಡಿ ಈ ಥರ ಬಂದುಬಿಟ್ಟು ನಿಮ್ಮದು ಕಾಣುತ್ತೆ ಓಕೆನಾ. ಸೊ ಇದಾದಮೇಲೆ ಕೆಳಗೆ ಬಂದರೆ ನಮ್ಮದು ಇನ್ನೊಂದು ಸ್ವಲ್ಪ ಹ್ಯಾಶ್ಟ್ಯಾಗ್ಸ್ ಇದ್ದಾವೆ, ಇದನ್ನು ನಾವು ಯೂಸ್ ಮಾಡ್ಕೋಬೋದು ಓಕೆನಾ. ಸೊ ನಾನು ಇದನ್ನು ಕಾಪಿ ಮಾಡಿಕೊಂಡು ಈ ಹ್ಯಾಶ್ಟ್ಯಾಗ್ನೂ ಕೂಡ ನಾನಿಲ್ಲಿ ಯೂಸ್ ಮಾಡ್ಕೊಳ್ತೀನಿ ಓಕೆನಾ. ಸೊ ಇದಿಷ್ಟ ಆದಮೇಲೆ ಸಿಂಪಲಿ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ಸಿಂಪಲಿ ನಾವು ಈಗ ಬಂದುಬಿಟ್ಟು ಏನು ಇದೆ ಸೇವ್ ಮಾಡಿಬಿಟ್ಟು, ಸೇವ್ ಮಾಡೋಕ್ಕಿಂತ ಮುಂಚೆ ಈ ಅನ್ಲಿಸ್ಟೆಡ್ ಆಪ್ಷನ್ ಇದೆಯಲ್ಲ ಇಲ್ಲಿಂದ ನಾವು ಪಬ್ಲಿಕ್ ಮಾಡಿಬಿಟ್ಟು ಆಮೇಲೆ ಬ್ಯಾಕ್ ಬಂದು ಇಲ್ಲಿಂದ ಡೈರೆಕ್ಟು ಸೇವ್ ಮಾಡ್ಕೋಬೇಕು. ಸೇವ್ ಮಾಡಿ ಹೋಗಬೇಕು ಅಷ್ಟೇ ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮ್ಗೇನಾದರೂ ಇದರ ರಿಲೇಟೆಡ್ ಡೌಟ್ ಏನಾದರೂ ಕ್ವಶನ್ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ ನಾನು ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಂ ಗೈಸ್, ನಿಮಗೆ ಯಾವ ಟೈಮ್ ಬೇಕು ಆ ಟೈಮಲ್ಲಿ ಪೋಸ್ಟ್ ಮಾಡೋದಲ್ಲ ನಿಮ್ಮದು ಶಾರ್ಟ್ಸು, ಅದಕ್ಕಂತ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿರಿ, ಆಮೇಲೆ ಬೇಕಿದ್ದರೆ ನೀವು ಪೋಸ್ಟ್ ಮಾಡ್ಕೊಬೋದು ವೀಡಿಯೋನ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋನ ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.